ಕೌನ್ಸಿಲ್ ಮೀಟಿಂಗ್ ಇದೆ. ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ. ನಾನು ಒಬ್ಬ ಮೆಂಬರು ಅದಕ್ಕೆ. ಅವರೆಲ್ಲರೂ ಕೂಡ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ, ನೀವು ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಸ್ಟ್ ಮಾಡ್ತಾಯಿದ್ದೀನಿ, ನಡೀತಾ ಇದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಇವ್ರ ಸಂಘಟನೆ ಹೇಗೆ ಮಾಡಬೇಕು, ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ. ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕದಲ್ಲಿ ಐಯಿಂದ ನಾವು ಭಾಳ ಹಿಂದೆನೇ ಮಾಡಿದ್ದೀವಿ. ಸೊ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು, ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾನು ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಇವರಿಗೆ ಯಾರವರು, ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀನಿ. ಈ ಮಾದೇವಪ್ಪ ಇದ್ದಾಗಲೇ PWD ಮಿನಿಸ್ಟರ್ ಆಗಿದ್ದಾಗಲೇ DPR ಆಗಿತ್ತು. ಅದು KRDCLinದ DPR ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದ್ದು ಅದನ್ನು. ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿ ಆರ್ ಇನ್ ದಿ ಫೆಡರಲ್ ಸ್ಟೇಟ್, ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ? ಇಲ್ಲ, ಅವರು ಹೋಗಿಲ್ಲ. ಅವರು PWD ಮಿನಿಸ್ಟ್ರು ಹೋಗಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದ್ದಾರಲ್ಲ ಅವರು ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ನಮ್ಮ ಟ್ಯಾಕ್ಸ್ ಹಣದ ದುಡ್ಡು, ನಮ್ಮ ಟ್ಯಾಕ್ಸ್ ಹಣದ ದುಡ್ಡು, ಅವ್ರದ್ದೇನು ದುಡ್ಡು ಅಲ್ಲ ಸರ್. ಇಂಟರ್ನಲ್ ರಿಸರ್ವೇಶನ್ ದೊಡ್ಡ ಬೇಡಿಕೆ ಹಿಂದುಳಿದ ಸಮಾಜದಿಂದ. ಇನ್ನೂ ವರದಿ ಕೊಟ್ಟಿಲ್ಲ, ವರದಿ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ವಿಜಯಪುರದಲ್ಲಿ ಅತಿ ದೊಡ್ಡ ಒಂದು ಚಿನ್ನದ ದರೋಡೆ ಆಗಿತ್ತು ಸರ್, ಅದನ್ನ ಪ್ರಕರಣ ಭೇದಿಸಿದ್ದಾರೆ ಸರ್. ಅಂದ್ರೆ 59 kg ಅಷ್ಟು ಕಳ್ಳತನ ಆಗಿತ್ತು ಸರ್. ಪೊಲೀಸ್ಗೆ ರಿವಾರ್ಡ್, ಈ ರೀತಿಯಲ್ಲಿ ದೊಡ್ಡ ರಿಕವರಿ, ದೇಶದಲ್ಲಿ ಅತಿ ದೊಡ್ಡ ರಿಕವರಿ ಸರ್. ಗೊತ್ತಿಲ್ಲ, ಈಗ ಹೇಳಿದ್ರು ಪೊಲೀಸ್ನವರು ಹಿಂದೆ 59 kg ಅಂತ ಚಿನ್ನ ಅಂತ ಹೇಳಿದರು. ಸುಮಾರು 53 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಈಗ ಅದನ್ನು ರಿಕವರ್ ಮಾಡಿದ್ದಾರೆ, ಅಪರಾಧಿಗಳನ್ನು ಹಿಡಿದಿದ್ದಾರೆ, ಅಪರಾಧಿಗಳಿಗೆ ಹಿಡಿದು ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನೋಡೋಣ, ಅದರ ಬಗ್ಗೆ ನಾನು ಮಾಹಿತಿಯೆಲ್ಲ ಪೂರ್ಣ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. 10 ಮಹಾನಗರ ಪಾಲಿಕೆಗಳು ಸರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 7th ಪೇ ಕಮಿಷನ್ ಜಾಗೃತಿ ಕೆಲಸ ಇರೋದಲ್ಲ, ಕಸ ಎತ್ತಕ್ಕಾಗ್ತಿಲ್ಲ. 10 ಮಹಾನಗರ ಪಾಲಿಕೆ ಇವರು ಎಂಪ್ಲಾಯಿಗಳು ಸುಮಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 7th ಪೇ ಕಮಿಷನ್ ಜಾರಿ ಮಾಡಿ ನಾನು ಕರೆದಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸರ್, ಬೆಂಗಳೂರು ಟನಲ್ ಯೋಜನೆ ಏನಿದೆ ಅದು ಮಾರಕ ಇದೆ ಅಂತೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಅವ್ರ ಟೆಕ್ನಿಕಲ್ ಮ್ಯಾನ್, ಅವರು ನೀನು ಹೇಳಪ್ಪ, ಇಸಿ ಟೆಕ್ನಿಕಲ್ ಮ್ಯಾನ್. ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು. ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದರೆ ಮಾಡಲ್ಲ, ಸರಿಯಾಗಿದೆ ಅಂದರೆ ಮಾಡ್ತೀವಿ. ಪ್ರಾರಂಭದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇನ್ನೂ ಶುರುನೇ ಆಗಿಲ್ಲ. ಅದು ಟೆಂಡರೇ ಕರೆದಿಲ್ಲ, ಭ್ರಷ್ಟಾಚಾರ ಹೆಂಗೆ ನಡೀತದೆ? ಭ್ರಷ್ಟರಿಗೆ ಮಾತ್ರ ಭ್ರಷ್ಟಾಚಾರ ಕಣ್ಣಿಗೆ ಕಾಣೋದು.